ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಮ್ಮವ್ರೇನೋ ತೆಪ್ಪು ಮಾಡಿಲ್ಲ, ಅವ್ರನ್ನ ನಾನೇ ಕರ್ಕೊಬತ್ತೀನಿ. ನಮ್ಮರೇ ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೊತೆಗೆ ನಾನಿವ್ನೇ. ಎಲ್ರಿಗೂ ನ್ಯಾಯ ಧರ್ಮ ನಾವ ಸಾಹೇಬರ ಮನ್ಯಾಗ ಇಂಥ ಸೂಚನೆ ನಂಬಕ್ಕೆ ಆಯ್ತಿಲ್ಲ ಕಣ ನಾವು. ಪಟ್ಟದರೆಯ ಪಾಠ ಮಾಡೋ ಟೀಚರೇ ಈಗ ಈ ಥರ ತಪ್ಪು ಮಾಡಿದ್ಮೇಲೆ ನಮ್ಮ ಮಕ್ಕಳು ನಾಳೆ ಯಾವ ಥರ ಶಾಲೆಗೆ ಕಳಿಸೋದು? ದುಡ್ಡು ಅಂದ್ರೆ ಜನ ಹೆಂಗ ಬದಲಾಗ್ತಾರೆ. ತುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡಲ್ಲ, ಯಾವ ನಾರಾಯಣ ನನ್ನ ಮಾತು ನಮ್ಮರ ಬಗ್ಗೆ ಆಡಿದ್ರೆ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಅವನೊಂದು ತಪ್ಪೇನು ಹೇಳಿದೆ ರಮಣ? ತಪ್ಪು ಮಾಡೋರು ಜನ ಆಡ್ಕೊಂಡೇ ಇರ್ತಾರ. ಸುಮ್ಕೆ ನಿಂತ್ಕೊಳ್ಳಯ್ಯ. ನೀನಲ್ಲ, ನಿನ್ನ ಹುಟ್ಟಿಸಿದ್ದು ಯಾವರೇ ಬಂದು ನಮ್ಮವ್ರು ತೆಪ್ಪು ಮಾಡೋರು ಅಂತ ಹೇಳಿದ್ರೆ ಅದನ್ನ ನಾನು ನೆನಪಕ್ಕಿಲ್ಲ. ನಮ್ಮರೆ ನೀವೇನು ಚಿಂತೆ ಮಾಡಬೇಡಿ, ಎಲ್ಲಿ ಬೀಳದ್ ನಾಲ್ಗೆ ಏನೇನೋ ಮಾತಾಡ್ತವೆ. ಆದಷ್ಟು ಬೇಗ ಇನ್ನ ಬಂದು ಬಿಡಿಸ್ಕೊ ಬರ್ತೀನಿ. ನಡ್ರಿ ಹೋಗಮ್ಮ. ಜಾನು ಅಪ್ಪ ರೀ ರೀ ಏನಾಯ್ತು ರೀ? ಜಾನು ಬಿಡಿ ಅವ್ರನ್ನ. ರೀ ರೀ ಏನಾಗ್ತಿದೆ ಮಾತಾಡ್ರಿ. ಬಿಡಿ ಅಂದೆ. ಮಾವಯ್ಯ ಅಪ್ಪ ಏನಾಯ್ತಪ್ಪ? ಮಾವಯ್ಯ ಅಪ್ಪ ಅಪ್ಪ ಮಾವಯ್ಯ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ರಾಮೋರೆ, ಅಪ್ಪನ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ನಾ ಕರ್ಕೋಗ್ತೀನಿ ಬಿಡಿ. ಯಾವುದೇ ಕಾರಣಕ್ಕೂ ಅಪ್ಪಂಗೆ ಏನು ಆಗ್ಬಾರ್ದು. ರಾಮೋರೆ, ನನಗೆ ಮಾತು ಕೊಡಿ. ನನ್ನ ಬಿಡಿಸೋದಕ್ಕಿಂತ ಅಪ್ಪನ ಆರೋಗ್ಯ ಮುಖ್ಯ. ಅಯ್ಯೋ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ನೀವೇನು ದಿಗ್ಲಿ ಬೀಳ್ಬೇಡಿ, ನಾನೆಲ್ಲ ನೋಡ್ಕೊತೀನಿ. ಲೇ ಮಜ ಬರಲ್ಲ ಎತ್ತಲ ಬಿಡ್ನೆ. ಮಾವಿ ಎದಲಿ ಮಾವಿ ಎದಲಿ ಅದು ಮನೆ ಬೀಗ ಹಾಕೊಂಡು ಬಾಬು. ಮೆತ್ತಿಗೆ ಮೆತ್ತಿಗೆ. ಸಾಹೇಬ್ರೆ ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ? ನಮ್ಮ ಜಾನಕಿದೇನು ತಪ್ಪಿಲ್ಲ ಅಂತ
ಸಾಬೀತಾತಲ್ಲ ಆ ಕೇಶವನ್ನ ಪೊಲೀಸ್ನವ್ರು ಹೇಳ್ಕೊಂಡೋದ್ರ? ಯಾಕೆ ಸಾಹೇಬ್ರೆ ಏನು ಮಾತಾಡ್ತಿಲ್ಲ? ಏನಾಯ್ತು? ಜಾನಕಿ ಬರ್ತಾವಳ? ಆ ಕ್ಯಾಸ್ವ ನಿಮ್ಮೇಕಿರೋ ಕೋಪದಾಗೆ ನಮ್ಗೆ ಹಿಂಗೆ ಮಾಡವನೆ ಅಂತ ಊರವ್ರೆಲ್ಲರಿಗೂ ಗೊತ್ತಾಯ್ತಾ? ಅವನಿಗೆ ಶಿಕ್ಷೆ ಆಯ್ತಾ? ಏನಾಯ್ತು ಸಾಹೇಬ್ರೆ? ಜಾನಕಿ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಅವ್ರು ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಫ್ಟರ್ ದುಡ್ಡುಗೋಸ್ಕರ ಆಸೆ ಪಟ್ಟು ದೊಡ್ಡ ಮನೆ ಮರ್ಯಾದೆನ ಊರವ್ರು ಎಲ್ಲರ ಮುಂದೆ ಹರಾಜಾಕ್ಸ್ಬಿಟ್ರಲ್ಲ. ದೇವ್ರೆ, ಜಾನಕಿ ಅವ್ರಿಗೆ ಯಾಕಿಂತ ಬುದ್ಧಿ ಕೊಟ್ಟೆ? ಸೊಸೆಮ್ಮ ಏನು ಹೇಳ್ತಿದ್ದೀರಾ? ಇಲ್ಲ, ನಮ್ಮ ಜಾನಕಿ ಹಿಂಗೆಲ್ಲ ಮಾಡಿರಕ್ಕಿಲ್ಲ. ಸಾಹೇಬ್ರೆ, ಸೊಸೆಮ್ಮ ಹೇಳ್ತಿರೋದು ದಿಟ್ವಾ? ನಮಗೂ ಇದೇ ಥರನೇ ಇತ್ತು ಶಾರದಕ್ಕ, ನಂಬೋಕೆ ಆಗಲಿಲ್ಲ. ಆದ್ರೆ ಏನು ಮಾಡೋದು, ದುಡ್ಡು ಜಾನಕಿ ಮನೇಲೆ ಸಿಕ್ತಲ್ಲ. ಇಲ್ಲ, ಇದ್ರಾಗ ಏನೋ ತಪ್ಪು ನಡೆದೈತೆ. ತಪ್ಪೆಲ್ಲ ನಡೆದೋಗಿದೆ ಶಾರದಕ್ಕ. ಈಗ ಕೂಗಾಡಿ ಏನೂ ಪ್ರಯೋಜನ ಇಲ್ಲ. ನನಗಂತೂ ನಂಬೋಕೆ ಆಗ್ತಿಲ್ಲ. ಜಾನಕಿ ಅವ್ರ ಮೇಲೆ ಇಟ್ಕೊಂಡಿದ್ದ ನಂಬಿಕೆ ಎಲ್ಲ ಇವತ್ತು ಮಣ್ಣು ಪಾಲಾಗೋಯ್ತು. ಜಾನಕಿನ ಪೊಲೀಸವ್ರು ಕರ್ಕೊಂಡು ಹೋದ್ರು. ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ಅಯ್ಯೋ ದೇವ್ರೆ, ಸಾಹೇಬ್ರೆ ದಿಟ್ವಾಲನ? ನಂದಿ, ಏನಾಯ್ತು? ಏನು ವಿಷಯ? ಅತ್ತಿಗೆಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ಏನ? ಪೊಲೀಸ್ ಸ್ಟೇಷನ? ಯಾಕೆ? ಇನ್ನೇನು ಮಾಡ್ತಾರೆ? ದುಡ್ಡು ತಗೊಂಡು ಮಕ್ಕಳನ್ನ ಪಾಸ್ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ? ಎಳ್ಕೊಂಡು ಹೋಗೇ ಹೋಗ್ತಾರೆ. ಏನು ಹೇಳ್ತಿದ್ಯಾ ನಂದಿ? ಅತ್ತಿಗೆ ಹಾಗೆ ಮಾಡಿದ್ರ? ನಿಮ್ಮ ಅತ್ತಿಗೆನೆ ಈ ಕೆಲಸ ಮಾಡಿ ದೊಡ್ಡ ಮನೆ ಮರ್ಯಾದೆನ ಬೀದಿಗೆ ತಂದಿರೋದು. ಇಲ್ಲ ಇಲ್ಲ ಅಸಕ, ಜಾನಕಿ ಹಂಗೆಲ್ಲ ಮಾಡಿರಕ್ಕಿಲ್ಲ. ನೀವು ಹಾಗೆ ಅನ್ಬೋದು ಶಾರದಕ್ಕ. ಜಾನಕಿ ಅವರು ಈ ಮನೆಗೆ ಬಂದಾಗಿಂದ ನಿಮಗೆ ಅವ್ರ ಮೇಲೆ ಮಾತ್ರ ಪ್ರೀತಿ ಅಲ್ವಾ? ಅದಕ್ಕೆ ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ಏನು ಮಾಡೋದು, ಸತ್ಯ ಯಾವಾಗಲೂ ಕಹಿನೇ ಅಲ್ವಾ? ಅಣ್ಣ ಇಲ್ಲ. ನಿಮ್ಮ ಅತ್ತಿಗೆನ ಪೊಲೀಸವ್ರು ಕರ್ಕೊಂಡು ಹೋಗಿದ್ದ ಶಾಕಲ್ಲಿ ಅವರಪ್ಪ ಎದೆ ಹಿಡ್ಕೊಂಡು ಬಿದ್ದೋದ್ರು. ಅವ್ರನ್ನ ಆಸ್ಪತ್ರೆಗೆ ಸೇರ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಅವರಿಬ್ಬರಿಗೂ ಯಾಕಿಂತ ತೊಂದರೆ ಕೊಡ್ತಾ ಇದೀಯಾ? ಟೈಮು ಶಾರದಕ್ಕ, ಟೈಮ್. ಅತ್ತೆ ಅಳಬೇಡಿ, ಮಾವ ಹಿಂಗೇನು ಹಾಕಿಲ್ಲ ಅತ್ತೆ. ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಅಳಿಯದ್ರೆ ಆ ದೇವ್ರು ನಮ್ಗೆ ಯಾಕಿಂತ ಶಿಕ್ಷೆ ಕೊಟ್ಟಿದ್ದಾನೆ? ಏನು ಆಗಕ್ಕಿಲ್ಲ ಅತ್ತೆ. ನಮ್ಮ ಜಾನು ಚಿಕ್ಕವಳಿದ್ದಾಗ್ಲಿಂದನೂ ಅವಳ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಇರಲಿಲ್ಲ. ಆದ್ರೆ ಈಗ ಅವಳ ಬಗ್ಗೆ ಅದು ಊರವ್ರ ಮುಂದೆ ಎಲ್ಲ. ಅತ್ತೆ, ಜಾನಕಿ ಅವ್ರಿಗೇನು ಹಾಕಿಲ್ಲ, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಯಾರು ಏನು ಮಾತಾಡಲೇ ಇಲ್ಲ.
ಸಾಹೇಬ್ರು ಕೂಡ ಏನು ಮಾತಾಡದೆ ಹಾಗೆ ಹೊರಟೋದ್ರು. ಇಲ್ಲತ್ತೆ ಹಂಗೆ ಅನ್ಕೋಬೇಡಿ. ಅಪ್ಪ ಹಿಂಗೆ ಆ ಸಮಯದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹೊಂಟೋಗ್ಬಿಟ್ಟವ್ರೆ. ಅಪ್ಪ ಹಿಂಗೆ ಸಂದಾಗ ಗೊತ್ತು ಜಾನಕಿ ಅವ್ರೇನೋ ತೆಪ್ಪು ಮಾಡಿರಕ್ಕಿಲ್ಲ ಅಂತ. ಇವಾಗ ಡಾಕ್ಟ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನಾನು ಸೀದಾ ಮನೆಗೆ ಹೋಗಿ ಜಾನಕಿ ಅವ್ರನ್ನ ಬಿಡ್ಸೋಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ತೀನಿ. ಜಾನಕಿ ಅವ್ರನ್ನ ಬುಡಿಸ್ಕೊ ಬರ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಸರಿ ಹೋಯ್ತದೆ. ಚಂದ್ರಶೇಖರ್ ಕಡೆಯವರು? ಡಾಕ್ಟ್ರೇ ನಾವೇ. ಡಾಕ್ಟರ್ ಅವ್ರಿಗೇನು ಆಗಿಲ್ಲ ಅಲ್ವಾ? ಚೆನ್ನಾಗಿದ್ದಾರೆ. ಅವ್ರಿಗೆ ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು. ಡಾಕ್ಟರ್ ಆಪರೇಷನ್ ಮಾಡಿದ್ಮೇಲೆ ಹುಷಾರಾಗ್ತಾರಲ್ವಾ? ಇನ್ನೇನು ಬೇರೆ ತೊಂದರೆ ಇರಲ್ಲ ಅಲ್ವಾ? ಭಯಪಡಬೇಡಿ, ಸದ್ಯಕ್ಕೆ ತೊಂದರೆ ಏನೂ ಇಲ್ಲ. ಅವ್ರಿಗೆ ಆಪರೇಷನ್ ಮಾಡಲೇಬೇಕು. ಆಪರೇಷನ್ ಮಾಡಿದ್ರೆ ಹಿ ವಿಲ್ ಬಿ ಆಲ್ ರೈಟ್. ನೀವು ಆಪರೇಷನ್ ಶುರು ಮಾಡ್ಕೊಳ್ಳಿ ಡಾಕ್ಟ್ರೇ. ಏಟೆ ಖರ್ಚಾದ್ರೂ ಪರವಾಗಿಲ್ಲ, ನೀವು ಈಗಲೇ ಶುರು ಮಾಡ್ಕೊಳ್ಳಿ. ಹಾಗಾದರೆ ನೀವು ಅಮೌಂಟನ್ನು ಪೇ ಮಾಡಿಬಿಡಿ, ನಾನು ಆಪರೇಷನ್ಗೆ ರೆಡಿ ಮಾಡ್ತೀನಿ. ಡೋಂಟ್ ವರಿ, ಅವ್ರಿಗೇನೂ ಆಗಲ್ಲ, ನೀವೇನು ಭಯಪಡಬೇಡಿ. ನೋಡಿದ್ರಾತೆ ಡಾಕ್ಟ್ರು ಹೇಳಿಲ್ವಾ ಏನೂ ಆಗೋಕ್ಕಿಲ್ಲ ಅಂತ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ಲವಂಜ ನೀನು ಅತ್ತೆ ನೋಡ್ಕೊತಾ ಇರೋ, ನಾನು ಹೋಗ್ಬಿಟ್ಟು ದುಡ್ಡು ತಗೊಬತ್ತೀನಿ. ಹಾಂ ಅದೇ ರಾಮೋರೆ, ಜಾನು ಬಿಡಿಸ್ಕೊಬತ್ತೀನಿ ಅತ್ತೆ. ನಾನು ಬರ್ತೀನಿ. ಮಂಜ ಹುಷಾರ್ಕಲ್ಲ ಅತ್ತೆ, ಬರ್ತೀನಿ. ಅಮ್ಮ ಒಂದು ನಿಮಿಷ ಇಲ್ಲೇ ರೀ, ಬರ್ತೀನಿ. ಅಣ್ಣವ್ ರಾಮಣ್ಣವ್, ಅಣ್ಣ ಲೇ ನೀನು ಯಾಕ್ಲ ಬರೋಕೋದೆ? ಅಣ್ಣವ್, ನಾನು ಆಸ್ಪತ್ರೆಯಾಗಿರೋಕ್ಕಿಂತ ನಿನ್ನ ಜೊತೆ ಬಂದರೆ ನಿಂಗೆ ಸಹಾಯ ಆಯ್ತೈತೆ ಅಂತ ಅಂದ್ಕೊಂಡೆ. ನಾನು ಬರಲಣ್ಣ. ಲೈ ಬೇಡಕ್ಕಲ್ಲ, ಪಾಪ ಅಲ್ಲಿ ಅತ್ತೆ ಒಬ್ಬರೇ ಅವರೇ, ಅವ್ರಿಗೇನು ಬೇಕು ಬೇಡಲ್ಲ ನೋಡ್ಕೊತಿರೋ. ಹಾಂ ಅಣ್ಣ, ಸಾಯೇಬತ್ತವಾಗಿ ಮಾತಾಡ್ತೀಯಾ? ಹೋಗಲ್ಲ ಏಕೆ? ಬಸ್ ಹಿಂಗೆ ನೋಡ್ಕೊಂಡು ಮಾತಾಡೋಣ. ಯಾಕ್ಲಾ? ಅಲ್ಲ, ಅದಕ್ಕೆ ನಾ ಪೊಲೀಸ್ನವರು ಕರ್ಕೊಂಡು ಹೋದಾಗಲೂ ಸಾಹೇಬ್ರೇನು ಮಾತಾಡಿರ್ಲಿಲ್ಲ. ಲೈ ಏನಲ್ಲ ನೀನು, ಹಂಗೆಲ್ಲ ಏನೂ ಇಲ್ಲ. ಇವಾಗ ಹೋಗ್ಬಿಟ್ಟು ಅಪ್ಪಯ್ಯನ ಮಾತಾಡಿಸಿ ಜಾನಕಿ ಅವ್ರನ್ನ ಬಿಡ್ಸೋಕೆ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತೀನಿ. ಆಮೇಲೆ ನೀನು ಇಲ್ಲೇ ಇದ್ದು ಅತ್ತೆನ ನೋಡ್ಕೊ, ಇಲ್ಲಾಂದರೆ ಗಾಬರಿ ಆಗ್ಬಿಡ್ತಾರಕ್ಕಲ್ಲ. ಏನಾರು ಇದ್ರೆ ಒಂದು ಫೋನ್ ಹಾಕು, ಬಿರ್ನೇ ಬಂದ್ಬಿಡ್ತೀನಿ. ಬರಲಾ? ಅಣ್ಣ ಹುಷಾರು. ಹಾಂ ಮೂಕಲ್ಲ. ಸಾಹೇಬ್ರೆ, ಹಾಲನ್ನು ಕುಡೀರಿ. ಆಗಿದ್ದಾಗೋಯ್ತು, ಈಗ ಸುಮ್ಕೆ ಕುಂತ್ಕೊಂಡ್ರೆ ಏನರ್ಥ? ಆ ಮಗಿನ ಪೊಲೀಸ್ ಸ್ಟೇಷನಿಂದ ಕರ್ಕೊಂಬರ್ಬೇಕಲ್ವರ? ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಾಹೇಬ್ರೆ? ಶಾರದಕ್ಕ, ಏನು ನೀವು ಇಲ್ಲಿಗೆ ಬಂದು ಮಾವನ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ? ಬನ್ನಿ ಈ ಕಡೆ ಬನ್ನಿ. ಅದು ಹಾಗಲ್ಲಮ್ಮ ಜಾನಕಿ. ಏನು ಜಾನಕಿ ಅಂದರೆ? ಮಾವನವ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಾನಕಿ ಅವ್ರನ್ನ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರಬೇಕಾ? ಏನು ಶಾರದಕ್ಕ ನೀವು? ಮಾವನವರು ಹಾಗೆ ಮಾಡೋದ್ರಿಂದ ಜನ ಏನನ್ನಲ್ಲ? ಅದು ಹಾಗಲ್ಲಮ್ಮ. ನೋಡಿ, ನೀವು ಇಲ್ಲದೆ ಇರೋದನ್ನೆಲ್ಲ ಹೇಳಿ ಮಾವನ ತಲೆ ಕೆಡಿಸ್ಬೇಡಿ. ಈ ವಿಷಯನ ನಾವೇ ನೋಡ್ಕೋಬೇಕು. ನೀವು ಬನ್ನಿ ಬನ್ನಿ ಅನ್ನಲ್ಲ, ಬನ್ನಿ. ಮಾವ,
ಈ ವಿಷಯದ ಬಗ್ಗೆ ನೀವು ತುಂಬ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಈ ವಿಷಯದಲ್ಲಿ ನೀವು ಆದಷ್ಟು ಸುಮ್ಮನೆ ಇದ್ರೇ ಒಳ್ಳೆಯದು. ಅಂದರೆ ಮಾವ, ಜಾನಕಿಯವ್ರ ಮಾವ ಮಂತ್ರಿ ಆಗಿದ್ದರಿಂದಾನೇ ಜಾನಕಿಯವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂತ ಜನ ಎಲ್ಲ ಆಡ್ಕೋತಾರೆ ಮಾವ. ನೋಡಿ ಮಾವ, ಜಾನಕಿಯವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೋಡಿ, ಜಾನಕಿಯವ್ರನ್ನ ಈ ಮನೆಗೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ನೀವು ಈ ವಿಷಯದಲ್ಲಿ ತಲೆ ಹಾಕಿದಷ್ಟು ಜನಕ್ಕೆ ನಿಮ್ಮ ಮೇಲಿರೋ ಅಭಿಮಾನ ಕಡಿಮೆ ಆಗಬಹುದು ಮಾವ. ಏನಿದು, ಮಾವ ಏನು ಮಾತಾಡ್ತಾನೆ ಇಲ್ವಲ್ಲ? ನಾನು ಹೇಳಿರೋದನ್ನು ಒಪ್ಕೊಳ್ತಿದ್ದಾರಾ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರಾ? ಮಾವ, ಚಿಂತೆ ಮಾಡಬೇಡಿ ಮಾವ. ತಗೊಳ್ಳಿ, ಹಾಲಾದರೂ ಕುಡೀರಿ. ಅಲ್ಲ ಇಡಮ್ಮ. ಬಾವಾ, ಜಾನಕಿಯವ್ರ ತಂದೆನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ರಾ? ಡಾಕ್ಟರ್ ಏನಂದ್ರು? ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ದೀವಿ. ಡಾಕ್ಟ್ರು ಈಗ ಆಪ್ರೇಷನ್ ಶುರು ಹಚ್ಕೊಂಡವ್ರೆ. ರಾಮ, ಹೆಂಗವ್ರಲ್ಲ? ಏನು ತೊಂದರೆ ಇಲ್ಲ ತಾನೇ? ಈಗಲೇ ಗೊತ್ತಾಗ್ತಿಲ್ಲ ಸರ್ದವ. ಆಪ್ರೇಷನ್ ಆದ್ಮೇಲೆ ಗೊತ್ತಾಗೋದು. ಸದ್ಯಕ್ಕೇನು ತೊಂದರೆ ಇಲ್ಲ ಅನ್ಕೋತೀನಿ. ರಾಮ, ನೀನು ಹೋಗಿ ಜಾನಕಿನ ನೋಡ್ಕೊಂಬಂದೇನಲ್ಲ? ಬಾವಾ, ಆಪ್ರೇಷನ್ಗೆ ದುಡ್ಡು ಇವಾಗ ಕಟ್ಟಬೇಕು. ಅದಕ್ಕೆ ಜಾನಕಿಯವ್ರ ಅಪ್ಪಂಗೆ ಹಿಂಗೆ ಆಗೈತೆ ಅನ್ನೋ ವಿಷಯನ ನಮಗೆ ಹೇಳ್ದೆ ಮುಚ್ಚಿಟ್ಬಿಟ್ಟಿಲ್ಲ ರಾಮ. ಅಪ್ಪಯ್ಯ, ಮುಚ್ಚಿಡಬೇಕು ಅಂತ ಮಾಡಲಿಲ್ಲ ಅಪ್ಪಯ್ಯ. ಆಮ್ಯಾಕೆ 7 ಮನೋ ಅಷ್ಟರಲ್ಲಿ ಹಿಂಗಾಗೋಯ್ತು. ಆದರೂ ಒಂದು ಮಾತು ಎಲ್ರಿಗೂ ಹೇಳಿದ್ರೆ ಸರಿ ಇರ್ತಿತ್ತಲ್ವ ಬಾವಾ? ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಜಾನಕಿಯವರಾದರೂ ಯಾಕೆ ಹೀಗೆ ಮಾಡಿದ್ರು? ಅದಕ್ಕೆ ಅವ್ರೇನು ತೆಪ್ಪು ಮಾಡಿರಕ್ಕಿಲ್ಲ. ಎಲ್ಲೋ ಏನೋ ಎಡವಟ್ಟಾಗೈತೆ. ಹ್ಞೂ ಕಣ್ರಾಮ, ನಾನು ಅದನ್ನೇ ಹೇಳ್ತೀವಿ ಸಾಹೇಬ್ರೆ. ನೋಡಿ, ರಾಮನು ಅದನ್ನೇ ಹೇಳ್ತಾವನೆ. ಇಬ್ಬರು ಹೋಗಿ ಜಾನಕಿನ ಕರ್ಕೊಂಬಂದ್ಬಿಡಿ. ಹ್ಞೂ ಅಪ್ಪಯ್ಯ, ಜಾನಕಿ ಅವ್ರನ್ನ ಮನೆಗೆ ಕರ್ಕೊಬರಮ್ಮ. ಪಾಪ ಅವ್ರೇನು ತೆಪ್ಪು ಮಾಡೋದಕ್ಕಿಲ್ಲ ಅಪ್ಪಯ್ಯ. ತಪ್ಪು ಮಾಡಿಲ್ಲ ಅಂತ ಗೊತ್ತು ಬಾವಾ. ಆದರೆ ಈ ವಿಚಾರದಲ್ಲಿ ಮಾವ ತಲೆ ಹಾಕೋದು ಸರಿ ಇಲ್ಲ ಅಲ್ವಾ? ಯಾಕಪ್ಪಯ್ಯ? ಅಂದರೆ ನೀವು ಜಾನಕಿ ಅವ್ರು ತೆಪ್ಪು ಮಾಡೋರು ಅಂತ ನಂಬ್ತೀರಾ? ಏನಾರ ಮಾತಾಡಿ ಅಪ್ಪಯ್ಯ. ಏನಂತ ಹೇಳ? ಮನೇಲಿ ಈಟೆಲ್ಲ ನಡೀತಿದ್ರು ಏನು ಮಾಡೋಕ್ಕಾಗದಿರೋ ಸ್ಥಿತಿಲಿ ಇದ್ದೀನಿ ನಾನು. ಏನು ಹೇಳ್ತಾ ಇದ್ದೀರಾ ಅಪ್ಪಯ್ಯ? ಅಂದರೆ ನೀವು ನಮ್ಮ ಜಾನಕಿ ಅವ್ರು ತೆಪ್ಪು ಮಾಡೋರು ಅಂತ ನಂಬ್ತೀರಾ?